ಪೊಲೀಸು ಪೊಲೀಸು. ಯಾರಲ್ಲ ಬಿಡಲ್ಲವು. ಪಕ್ಷಿ ಏನಾರು ತಿನ್ನುತ್ತ ಬಿಡೋ ಲವ್. ಆರಲ್ಲ. ಶಟ್. ಚಿನ್ನೂ ನಮ್ಮ ಮನೇಲಿಲ್ಲ ಇವಾಗ, ಗೊತ್ತಾ? ನಾನು ಇಲ್ಲಿ ಊರಿಗೆ ಬಂದಿದ್ದೆ ಗೊತ್ತಾ, ಅವಾಗ ನೋಡ್ಕೊಳೋರು ಯಾರೂ ಇಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟವ್ರೆ. ಏನು ಗೊತ್ತಾ, ನಮ್ಮೂರಿರೋದ್ಕಿಂತ ಅದು ಸ್ವಲ್ಪ ದೂರದಲ್ಲೇ ಮಾರಿಕಣ್ಮೆ ಡ್ಯಾಮ್ ಅಂತ ಇದೆ, ಅಲ್ಲಿಗೆ ಹೋಗ್ತೀವಿ ಅಂತ ಸುಳ್ಳಂದು ಇವಾಗ ಚಿಕ್ಕಮಂಗ್ಳೂರಿಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲ ನಿಲ್ಸಪ್ಪ, ಅಲ್ಲೇ ಮಿಡಿ. ಸುಮ್ಮನೆ ಗೈಸ್, ಇವಾಗ ತಿರ್ಸ್ಕೊಂಬಿಡು. ಇವಾಗ ಅದು ಗಾಡಿದು ಏನೋ ಹೀಟ್ ಆಗುತ್ತಂತೆ, ಅದಕ್ಕೆ ಯಾವುದೋ ನೀರೈತೆ. ಹಾಳಾಯ್ತಾ? ಹಾಂ, ನೀರೈತೆ, ಇಲ್ಲಿ ನೀರು ತುಂಬಿಸ್ಕೊಂಬತ್ತೆ. ನೀರು ತುಂಬಿಸ್ಕೊಂಡು ಗಾಡಿಗೆ ಹಾಕೋಣ. ಓಹೋ, ನೀರೈತೆ, ನೀರು ತುಂಬಿಸ್ಕೊಂಡು ಇವಾಗ ಗಾಡಿಗೆ ಹಾಕೋಣ. ಇವಾಗ ಮನೇಲಿ ಏನಂತ್ಯಾ? ಇನ್ನು ಅಮ್ಮನ ಬ್ಲಾಗ್ ಹಾಕಕ್ಕೆ ಹೋಗ್ಬೇಡ, ನಮ್ಮ ಮನೇನ ಮತ್ತೆ ಎಲ್ಲರೂ ನೋಡ್ತಾರೆ. ನಂದ? ನಿಜ ನಿಜ. ಅಲ್ವಾ ಇದ್ನಲ್ಲ ನಾನು ಇದಕ್ಕೆ. ಗೈಸ್, ಇಷ್ಟೊತ್ತು ತಿರುಗಾಡಿ ಎಂಥ ಜಾಗಕ್ಕೆ ಬಂದಿದ್ದೀವಿ ಅಂದರೆ ಕೆಮ್ಮಣ್ಣಗುಂಡಿಗೆ ಬಂದಿದ್ದೀವಿ. ಟಾಪ್ ಪ್ಲೇಸ್ ನೋಡ್ರಿ, ಸುತ್ತಮುತ್ತ ಹತ್ತು ನಿಮಿಷ ಬರ್ತೀವಿ ಅಂತ ಮನೇಲಿ ಹೇಳಿ ಇಷ್ಟು ದೂರ ಬಂದಿದ್ದೀವಿ. ಪ್ಲೇಸ್ ಮಾತ್ರ ಕ್ರೇಜಿ ಆಗೈತಿ. ಅಲ್ಲಿಗೆ ಹೋಗ್ಬೋದಿತ್ತು, ಆದರೆ ಅಲ್ಲಿ ಹೋಗಕ್ಕೆ 1 ಅವರ್ ಬರೋಕ್ಕೆ 1 ಅವರ್ ಆಗುತ್ತಂತೆ. ಆದರೂ ನಡ್ಕೊಂಡೇ ಹೋಗ್ಬೇಕಂತೆ. ಅದಕ್ಕೆ ಇಲ್ಲೇ ಇನ್ನೊಂದು ಪಾರ್ಕ್ ಥರ ಐತಿ ಇಲ್ಲಿ, ಅದರಿಂದ ಮೇಲೆ ಬಂದು ನೇಚರ್ನ ನೋಡ್ತಾ ಇದ್ದೀವಿ. ನೋಡ್ರಿ ಏನು ಮಸ್ತಾಗಿದೆ ನೇಚರ್. ಸುತ್ತಮುತ್ತ ಫುಲ್ಲು ಗ್ರೀನರಿ. ಫುಲ್ಲು ಕಾಡು, ಆ ಕಡೆ ಎಲ್ಲ ಫುಲ್ಲು. ಅಲ್ಲಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲಿಗೆ, ಆದರೆ 2 ಅವರ್ ಆಗುತ್ತೆ. ನಾವು ಬೇರೆ ಮನೇಲಿ ಇಲ್ಲೇ ಹೋಗಿ ಬರ್ತೀನಿ ಅಂತ ಬಂದಿದ್ದು, ಇಷ್ಟು ದೂರ ಬಂದಿದ್ದೀವಿ. ಕ್ರೇಜಿ ಆಗೈತೆ. ಫೋಟೋ ಗಿಟ ಎಲ್ಲ ತಕ್ಕೋಣ ಇವಾಗ. ಗೈಸ್, ಇವಾಗ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಒಂಥರ ಫುಲ್ಲು, ಯಾವ ಥರ ಅಂದರೆ ಫುಲ್ಲು ಏನಂತಾರೆ, ಶೀತ ಆಗ್ತೈತಿ. ಇಲ್ಲಿ ಚಳಿ, ಫುಲ್ಲು ಚಳಿ. ಇಲ್ಲಿ ಆ ಕಡೆ ಎಲ್ಲ ಫುಲ್ ಬಿಸಿಲೈತಾ, ಇಲ್ಲಿ ಫುಲ್ಲು ಚಳಿ, ಫುಲ್ಲು. ನ್ಯೂಟ್ಲಿಗೆ ಹಾಕ್ಬಿಟ್ಟು ಗಾಡಿ ಬರ್ತಂದ್ರೆ ಕ್ಲಚ್ ಬಿಟ್ರೆ ಬ್ರೇಕ್ ಅದಾಗ ಹಿಡ್ಕೊಳುತ್ತೆ ನೋಡಿ. ಹಿಂಗೆ ನಡೀಲಿಲ್ಲ ಅಂದ್ರೆ ನೋಡ್ರಿ ವಾತಾವರಣ ಏನು ಮಸ್ತಾಗೈತಲ್ಲ. ಮಸ್ತಾಗಿರಲೇಬೇಕು. ಬೆಂಗಳೂರು ಹಿಂಗಿದ್ದಿದ್ರೆ ಏನು ಚೆನ್ನಾಗಿರ್ತಿತ್ತು ತಾನೆ. ಗ್ರೀನ್ ಗ್ರಾಸಸ್, ಕಲರ್ ಗ್ರೇಡಿಂಗೇ ಮಾಡೋದು ಬೇಡ, ಎಲ್ಲ ಅದೇ ಹಾಕೊಂಬಿಟ್ಟೈತೆ. ನೇಚರೇ ಎಲ್ಲ ಅದೇ ಎಲ್ಲ ಮಾಡಿಬಿಟ್ಟಿದೆ. ಕರೆಕ್ಟ್ ತಾನೆ ಗೈಸ್? ನೋಡ್ರಿ ವೆದರ್ ಮಾತ್ರ ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಬಂದು ನೋಡ್ರಿ ನೀವು ಕೆಮ್ಮಣ್ಣಗುಂಡಿಗೆ. ನಮ್ಮೂರಿಂದ ಇಲ್ಲಿಗೆ 70 ಕಿಲೋಮೀಟರ್ಸ್ ಇದೆ. ಅದಕ್ಕೆ ನಾವು
ಏನೋ ಅಲ್ಲೇ ಎಲ್ಲೋ ಹೋಗ್ತೀವಿ ಅಂತ ಅಂದು ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಫೋನ್ ಬೇರೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಬಂದಿದ್ದೀವಿ ಇವಾಗ, ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಪೊಲೀಸವರು ಅವರು ಇವರು ಬಂದರೆ ವ್ಯೂ ಹೆಂಗೈತೆ, ಕ್ರೇಜಿ ಕ್ರೇಜಿ ಗೈಸ್. ಎಲ್ಲರೂ ಒಂದ್ಸಲಿ ಬಂದು ವಿಸಿಟ್ ಮಾಡ್ರಿ, ನಿಜ. ಇದು ಏನಪ್ಪ ಅದು, ಶೂಟಿಂಗಿಂತ ಮದುವೆಗಳಿಗೆ ಅದೇನೋ ಮಾಡ್ತಾರಲ್ಲ, ಅದೇನೋ ಫಸ್ಟ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಒಳ್ಳೆ ಜಾಗ ಐತೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂದ್ರು ನಮಗೆ ಹೇಳ್ರಿ, ನಾವೇ ಮಾಡ್ತೀವಿ. ನಮ್ಮದೇ ಪೇಜ್ ಇದೆ, ಶೂಟ್ಸ್ ಬೈ PRK ಅಂತ. ಹೋಗಿ ಎಲ್ಲರೂ, ಇನ್ಸ್ಟಾಗ್ರಾಮಲ್ಲಿ ಇದೆ ಪೇಜು, ಎಲ್ಲರೂ ಬೇಗ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಪ್ರೀ ವೆಡ್ಡಿಂಗ್ ಶೂಟು ಏನಾರ ಶೂಟ್ ಆಗಿ ನೀವು ಎಲ್ಲ ಮಾಡ್ಕೊಡ್ತೀವಿ, ಎಲ್ಲ ಥರ ಶೂಟು. ಏನು ಗೊತ್ತಾ, ಇವಾಗ ಇದು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಅಂತೆ. ನೋಡಿದ್ರೆ ಒಂದು ಪ್ರಾಣಿನೂ ಇಲ್ಲ ಇಲ್ಲಿ ಸುತ್ತಮುತ್ತ. ಏನಾದರೂ ಒಂದು ಕಾಣಿಸ್ಬೇಕಿತ್ತು. ಟೈಗರ್ ಇದೆ ಅಂತ ಹಾಕಿದ್ರು ಬೋರ್ಡು, ಟೈಗರ್ ಇಲ್ಲ, ಕಾಣಿಸಿಲ್ಲ. ಇರುತ್ತೆ, ಇರುತ್ತೆ. 50 ರೂಪಾಯಿ ಕಟ್ಟಿಸ್ಕೊಂಡ್ರು. ಟೈಗರ್ ಐತೆ, ಟೈಗರ್ ಅವ್ರು ಅಂದಿದ್ದು ಬರೇ ವ್ಯೂ ಪಾಯಿಂಟ್ ಅಷ್ಟೇ ಬಿಡ್ರಿ. ಟೈಗರ್ ಇರುತ್ತೆ ಅಂತ ಅಂದ್ಕೊಂಡೆ ನಾನು, ಟೈಗರ್ ಇಲ್ಲ. ಜಿಂಕೆ ಇರುತ್ತೆ ಅಂತ ಅಂದರು, ಜಿಂಕೆ ಇಲ್ಲ. ಆಮೇಲೆ ಆನೆ ಐತೆ ಅಂತ ಅಂದರು, ಆನೆನೂ ಕಾಣಿಸ್ತಿಲ್ಲ ಎಲ್ಲೋ. ಏನು ಗೊತ್ತಾ, ಇನ್ನೊಂದು ಬೇಜಾರು, ನಮ್ಮೂರಲ್ಲೇ ನೋಡ್ಬೋದು ಚಿರತೆ ಎಲ್ಲ. ಅಕಸ್ಮಾತು ಇವಾಗ ನನ್ನ ಮುಂದೆ ಚಿರತೆ ಬಂದ್ರು ನಮ್ಮೂರಲ್ಲಿ, ನಾನು ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಅನ್ನಲ್ಲ. ನಿಜ, ಅದು ಹಿಡ್ಕೊಂಡೇ ಹೋಗ್ಬಾರ್ದು. ನನಗೆ ಇಷ್ಟ ಇಲ್ಲ ಅವನ್ನ ಪ್ರಿಸನ್ ಮಾಡಿ ಇಟ್ಕೊಳಕ್ಕೆ. ನನಗೆ ಯಾಕೋ ಅಂತ ಇಷ್ಟ ಇಲ್ಲ, ಗೊತ್ತಾಯ್ತಾ. ಅವು ಅನ್ಬೇಕಂದ್ರೆ ನಾವೇ ಅದನ್ನು ಅದ್ರ ಫಾರೆಸ್ಟ್ ಪಾರ್ಟ್ ಎಲ್ಲ ನಾವೇ ಎಲ್ಲ ಮನೆಗಳು ಕಟ್ಕೊತಾ ಇದ್ರೆ ಅವೆಲ್ಲ ಹೋಗ್ಬೇಕು ತಾನೆ. ಅವು ಬಂದರೆ ಏನು ಮಾಡ್ತವೆ, ಅವಕ್ಕೂ ಊಟ ಬೇಕು, ನೀರು ಬೇಕು, ಇನ್ನು ಅವಕ್ಕೇನೇನು ಬೇಕೋ ಅವಕ್ಕೆಲ್ಲ ಕಾಡಲ್ಲಿ ಸಿಗ್ತಾರಲ್ಲ. ಕಾಡಲ್ಲೆಲ್ಲ ಖಾಲಿಯಾಗಿರುತ್ತೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬರ್ತವೆ ಊರುಗಳಲ್ಲಿ. ಯಾರು ಅದಕ್ಕೆ ಹೊಡೆಯೋದು ಅದು ಇದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇಟ್ಬಿಡ್ರಿ. ಅದ್ರ ಪಾಡಿಗೆ ಅದಿರುತ್ತೆ, ನಿಮ್ಮ ಪಾಡಿಗೆ ನೀವಿರ್ರಿ. ಅದು ಏನು ಗೊತ್ತಾ, ನೀವೇನಾದರೂ ಮಾಡಿದ್ರೆ ಅದು ಏನೋ ಒಂದು ಮಾಡುತ್ತೆ, ಅದೊಂದು. ಆಮೇಲೆ ನಾನು ಹೇಳಿದೆ ಗೊತ್ತಾ, ಇವಾಗ ನನ್ನ ಮುಂದೆ ನಮ್ಮೂರಲ್ಲಿ ನಾನು ಒಬ್ಬನೇ ಹೋಗ್ತಾಯಿದ್ರು, ಚಿರತೆ ನನ್ನ ಮುಂದೆ ಕಾಣಿಸಿದ್ರು, ಕರಡಿ ಕಾಣಿಸಿದ್ರು ನಾನು ಯಾರಿಗೂ ಹೇಳಲ್ಲ, ಸುಮ್ಮನೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟೇ. ನನಗೆ ಇಷ್ಟನೂ ಇಲ್ಲ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಫಾರ್ಮರ್ಸ್ ಎಲ್ಲ ಚಿರತೆ ಇಲ್ಲ ಹುಲಿ ಅದು ಇದು ಏನಾದರೂ ಬಂತಂದರೆ ಫೋನ್ ಮಾಡ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಬಂದುಬಿಡೈತೆ ಸರ್ ಅಂತ. ಆವಾಗ ಅವ್ರು ಬಂದು ಬೋನ್ ಇಡ್ತಾರೆ, ನಾಳೆ ಅದು ಬೀಳುತ್ತೆ. ಮತ್ತು ಯಾವ್ದಾರ ಒಂದು ಸ್ಯಾಂಚುರಿ ಈ ಥರ ಕಾಡಿಗೆ ಬಿಟ್ಟರೆ ಏನೋ ಒಂಥರ, ಕಾಡಿಗೆ ಬಿಡಲ್ಲ ಅವರು. ಝೂಗೆ ಒಬ್ಬೊಬ್ರೆ ಫಾರ್ಮರ್ಸ್ಗಳು ಒಬ್ಬೊಬ್ರೆ ಅಡ್ಡಾಡ್ತಾರೆ, ನೈಟ್ ಅಂತೇನಲ್ಲ, ಒಬ್ಬೊಬ್ರೆ ಅಡ್ಡಾಡಬೇಕಾರಾಗೆ ಅವ್ರು ಹಿಡೀತು ಅಂದರೆ ಏನು ಮಾಡ್ತೀಯ? ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತಿರೋದು ಆ ಥರ ನನಗೆ ಅನಿಸುತ್ತೆ. ಈಗ ಫಾರ್ಮರ್ ಬರ್ತಾನೆ, ಒಬ್ಬ ರೈತ ನೈಟ್ 11 ಗಂಟೆ ಬರ್ತಾನೆ ನೋಡಕ್ಕೆ, ಲೈಟ್ ಇದನ್ನ ಮೋಟ್ರ್ ಆನ್ ಮಾಡಕ್ಕೆ, ಹೊಲ ನೋಡಕ್ಕೆ. ಮೋಟ್ರ್ ಆನ್ ಮಾಡಿ ನೀರು ಬಿಡಕ್ಕೆ ಬರ್ತಾನೆ. ಅಷ್ಟೊತ್ತೇ ಹುಡುಗರೆ ಬಿಡ್ಬೋದು. ಆ ಟೈಮಾಗೆ ಒಬ್ಬನೇ ಇರ್ತಾನೆ, ಹುಲಿ ಬರುತ್ತೆ ಇಲ್ಲ ಚಿರತೆನ ಬರುತ್ತೆ. ಈಗ ನೋಡಿದ್ರೆ ನೋಡ್ಲಿದಂಗೆ ಹೋಗ್ತಾನೆ ಸುಮ್ಮನೆ, ಆಯ್ತಾ. ಅದು ಹೊಟ್ಟೆ ಇರುತ್ತೆ, ಅಲ್ಲಿ ಯಾರು ಇರಲ್ಲ ಸೇಫ್ ಮಾಡಕ್ಕೆ, ಒಂದು ಅಟ್ಯಾಕ್ ಮಾಡುತ್ತೆ, ತಿಂತು ಅದಕ್ಕಂತಾನೆ ಏನಾದರೂ ಒಂದು ಮಾಡಬೇಕು ಸ್ಪೆಷಲ್ ಆಗಿ. ಈ ಥರ ಪ್ರಾಣಿಗಳಿಗೆ, ವೈಲ್ಡ್ ಲೈಫ್ ಪ್ರಾಣಿಗಳಿಗಂತಾನೆ. ಇವಾಗ ಒಂದು ಪ್ರಾಣಿ ಇರುತ್ತೆ ಅಂತಂದರೆ ಅಲ್ಲಿ ಏನಾದರೂ ಅವಕ್ಕೆ ವಾಟರ್ ರಿಸೋರ್ಸು, ಫುಡ್ಡು ಅದನ್ನು ಕೊಟ್ಟರೆ ಅವು ನಮಗೇನು ಮಾಡಲ್ಲ. ಫುಡ್ಡು ಅಂದರೆ ಈಗ ಒಂದು ಕಾಡಲ್ಲಿ ಜಿಂಕೆ ಇರುತ್ತೆ ಅಂದ್ಕೊಳ್ರಿ, ಫಾರ್ಮರ್ಗಳು ಅಂತಾರೆ ಜಿಂಕೆ ಇದೆ ಬಂದು ಹಿಡ್ಕೊಂಡು ಹೋಗ್ರಿ ಅಂತ. ಆವಾಗ ಜಿಂಕೆ ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ಅವಾಗ ಏನು ಮಾಡುತ್ತೆ, ಚಿರತೆ ಅದು ಇದು ಎಲ್ಲ ಬಂದು ನಮ್ಮನ್ನ ಹಿಡ್ಕೊಳುತ್ತೆ. ಅಂಕಲ್ ಹಾಂ ಸರಿ, ಒಳ್ಳೆ ಕಂಟೆಂಟು ಗೈಸ್. ಏನು ಗೊತ್ತಾ, ಹಂಗಾಗುತ್ತೆ ನೋಡ್ರಿ ಗೈಸ್. ಇಲ್ಲಿ ಮಸ್ತಾಗೈತೆ ಫಾರೆಸ್ಟು, ಫುಲ್ಲು ತಣ್ಣಗೈತೆ. ಆಮೇಲೆ ಏನು ಗೊತ್ತಾ,
ಅದೇ ಹೇಳ್ತೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ನನಗೇನಂದರೆ ವೈಲ್ಡ್ ಪ್ರಾಣಿ ಆಗಲಿ, ಡೊಮೆಸ್ಟಿಕ್ ಅನಿಮಲ್ ಏನೇ ಆಗಲಿ, ಪ್ರಾಣಿಗಳೇನೇ ಆಗಲಿ ಸೇಫಾಗಿರಬೇಕು ಅಷ್ಟೇ. ನಾನು ಇದು ಮಾಡೋದು. ಕಾಡುಗಳಿಗೆ ಹೋಗಿ ಮನೆ ಕಟ್ತಾರೆ. ಇಲ್ಲಿ ನೋಡ್ರಿ, ಅಲ್ಲಿ ಇಷ್ಟು ಗುಡ್ಡದ ಮೇಲೆ ಅಲ್ಲಿ ಕಟ್ಟಿದ್ದಾರೆ ಯಾರೋ ಮನೆ ಅನ್ನೋಕ್ಕಿಂತ ರೆಸಾರ್ಟು, ಫಾರ್ಮ್ ಹೌಸು ಆ ಥರ ಕಟ್ಕೊಂಡವ್ರೆ. ಆ ಥರ ಮಾಡಿದ್ರೆ ನಾವೇ ತಾನೇ ಅದು ಹೋಗಿ ಅಂದರೆ ಫಾರೆಸ್ಟ್ನ ಮರ ಎಲ್ಲ ಕಟ್ ಮಾಡಿ ಇದು ಮಾಡ್ದಂಗೆ. ನನಗೇನು ಅನಿಸುತ್ತೋ ನಾನು ಅದು ಅಂದಿದ್ದೀನಿ ಅಷ್ಟೇ ಗೈಸ್. ಮತ್ತು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟೇ. ಕೆಲವೊಂದು ಪಕ್ಷಿಗೆ ಏನೋ ಆಗೈತೆ ಅನಿಸುತ್ತೆ. ಏನಾಯ್ತಪ್ಪ ಚಿನ್ನು? ಸಿಕ್ತು ಗೈಸ್. ಅಯ್ಯೋ ಪಾಪ, ಏನಾಯ್ತಮ್ಮ ಚಿನ್ನು? ಹಾಂ, ಶೆಟ್ ಫಕ್ ಆಫ್. ನಡಿಯಪ್ಪ, ಏನೋ ಆಯ್ತೆ ಚಿನ್ನುಗೆ. ಏನಾಯ್ತೆ ನೋಡಪ್ಪ, ಏನಾಯ್ತೆ? ಓ, ಏನೋ ಆಗಿತ್ತು ಕಣೋ, ಕಾಲು ರೆಕ್ಕೆ ಕೆಳಗಡೆ. ಓ, ಗಾಯ ಆಗಿದೆ. ಹಿಡ್ಕೊಂತೀನಿ ಕೂಡ. ಆರೋಗುತ್ತಾ? ಕಣ್ಣೇನೋ ಐತೆ. ಓ, ಕಡೆ ಕಣ್ಣೇನಾಗುತ್ತೆ. ಪಾಪ, ಕುಡಿಯಲ್ಲಿ ಇಟ್ಕೊಂತೀನಿ. ಸ್ವಲ್ಪ ದಿವಸ ಆದ್ಮೇಲೆ ಬಿಡೋಣ. ಬಿಡು. ಹಾಂ, ಬಿಡು. ಆರೋಗುತ್ತಾ? ಆರ್ಬಿಡ್ತೀನಿ ಬಿಡು. ತಡೀಲಿ, ಬಿಡೋಣ. ಆರ್ಬಿಟ್ಟು ಹೋಗುತ್ತೆ. ಆರಿಸ್ಬೇಡ, ಇಲ್ಲಿ ಬಿಡು ನೋಡೋಣ. ನೀನು ಗಾಡಿ ಮೇಲೆ ಬಿಡು. ಯಾರಲ್ಲ ಬಿಡಲ್ಲವು. ಪಕ್ಷಿ ಏನಾರು ತಿನ್ನುತ್ತ ಬಿಡೋ ಲವ್. ಆರಲ್ಲ. ಶಟ್, ಆರಲ್ಲ ಬಿಡ. ನಾನು ಇಕ್ಕೊಂತೀನಿ ಬಿಡ, 1-2 ದಿವಸ ನೋಡೋಣ. ಹಾಂ, ಬಾ, ಇರುತ್ತೆ. ಬಿಡಲೇ ಮತ್ತೆ ಮಾಡಬಾರ್ದು. ಪಾಪ ಕಣಲು. ಪಾಪ ಅಂದರೆ ಇರಲಿ ಬಾ, ನಾನು ಇಟ್ಕೊತೀನಿ. ಪಾಪ ಅದಕ್ಕೆ ನಡಿ, ಆರಾಮಾಗಿ ನಡಿ. ಅದು ಏನು ಆರೋಗಲ್ಲ. ಕೂತ್ಕೊಳ್ಳಪ್ಪ ಚಿನ್ನು, ಇಲ್ಲಿ ಆರಾಮಾಗಿ ಕೂತ್ಕ. ಸ್ವಲ್ಪ ದಿನ ನಮ್ಮ ಮನೇಲಿ ಇಟ್ಕೊತೀನಿ ಅಷ್ಟೇ. ನಾನು ಏನೂ ಮಾಡಲ್ಲ, ನಿನಗೆ ಆರಾಮಾಗಿರೋ ನಮ್ಮ ಮನೇಲಿ. ನಿಂದೇ ಮನೆ ಸರಿನಾ? ಏನು ಬೇಕು ಹೇಳು, ತಂದು ಕೊಡ್ತೀನಿ. ರೈಸ್ ನೋಡ್ರಿ ಇವಾಗ ಹೆಂಗೆ. ಇವಾಗ ಏನಾದ್ರು ಕಾರ್ಗಿರ್ ಬಂದಿದ್ರೆ ಪಾಪ ನಾವು ಬಂದಿದ್ದಕ್ಕೆ ಬಚಾವಾಗೈತಿ. ಈ ಥರ ಬುದ್ಧಿ ಎಲ್ಲರಿಗೂ ಇರಲ್ಲ. ನಮ್ಮ ಮನೇಲಿ ನಾನು ಒಬ್ಬನಿಗೆ ಇರೋದು ಈ ಥರದ್ದು. ನಿಜ. ನಾವೆಲ್ಲರೂ ಟ್ರಿಪ್ಪಿಗೆ ಬಂದಾಗ ಈ ಥರ ಆದರೆ ನಮ್ಮ ನಿಲ್ಸ್ರಿ, ಹಿಂಗೆ ಅಲ್ಲಿ ಏನೋ ಐತೆ ಎತ್ಕೊತೀನಿ ಅಂತಂದರೆ, ಬಾ ನಿನಗೇನಕ್ಕೆ ಊರು ಸಾಬ್ರಿ ಅಂತ ಅಂತಾರೆ. ಅದು ಎಲ್ಲ ನನಗೆ ಇಷ್ಟ ಆಗಲ್ಲ ಆ ಥರ ಮಾಡೋಕ್ಕೆ. ಕಾಫಿ ಚಿನ್ನು ಇಟ್ಕೊಳಪ್ಪ. ಹಿಂಗೆ ಕಾಫಿನ ಇದೆ. ಕಿತ್ಕೊಳ್ಳ ಜಾಸ್ತಿ. ನೋಡಿ ಗೈಸ್, ಕಾಫಿ ಸೀಡ್ಸ್ ಬೈತಾರೆ. ಸರಿ ಬನ್ನಿ ನೋಡೋಣ. ಪಾಪ ಇದೊಂದೇ ಬೇಜಾರು. ಮೋಸ್ಟ್ಲಿ ಏನಾಗಿರ್ಬೋದು ಗೊತ್ತಾ, ರೋಡ್ ಕ್ರಾಸ್ ಮಾಡ್ತಿರಬೇಕಾರೆ ಇದು ಅಡ್ಡ ಬಂದೈತೆ, ಗೊದ್ಬಿಟ್ಟಿದ್ದಾರೆ. ಏನು ಮಾಡೋಣ, ಇದರಲ್ಲಿ ಇಟ್ಕೊ. ನನಗೆ ಕಣ್ಣು ನೋವಾಗ್ಬಿಟ್ಟೈತೆ. ಆ ಕಣ್ಣಿಗೆ ಏನೋ ಜೇನುಳನ ಏನೋ ಹೋಗೈತೆ. ಪಾಪ ಎಷ್ಟು ಕ್ಯೂಟ್ ಆಗೈತೆ ನೋಡ್ರಿ. ನಾನು ಇಲ್ಲೇ ಬಿಟ್ಟೋಗ್ತಿದ್ದೆ, ಅಲ್ಲಿ ಸೈಡಲ್ಲೇ ಬಿಟ್ಟೋಗ್ಬೋದಿತ್ತು ನಾನು. ಏನು ಮಾಡ್ತೀರಾ, ಸೈಡಲ್ಲಿ ಬಿಟ್ಟೋದ್ರೆ ಕೆಳಗೆಲ್ಲಾರ ಹೋಗುತ್ತೆ. ಮೊದಲೇ ಆರಕ್ಕೆ ಬರ್ತಾಯಿಲ್ಲ, ನೀವೇ ನೋಡಿದ್ರಿ. ಅಲ್ಲಿ ಏನಾರು ಸಿಗಾಕೊಂಡ್ರೆ ಅಷ್ಟೇ, ಸತ್ತೋಗುತ್ತೆ. ಆ ಸತ್ತೋಗೋದ್ರ ಬದಲು
ಒಂದು ಸ್ವಲ್ಪ ಟ್ರೀಟ್ಮೆಂಟ್ ನನಗೆ ಏನು ಅನಿಸುತ್ತೆ ಟ್ರೀಟ್ಮೆಂಟ್ ಮಾಡಿ ಏನಾದರೂ. ನಾನು ಇವಾಗ ನೋಡ್ತೀನಿ, ಮನೆಗೆ ಹೋಗಿ ಯೂಟ್ಯೂಬಲ್ಲಿ ನೋಡ್ತೀನಿ ಹೆಂಗೆ ಏನು ಮಾಡೋದಂತ ನೋಡಿ ತಿಳ್ಕೊಂಡು ಇದಕ್ಕೆ ರೆಡಿ ಮಾಡಿ ಮತ್ತೆ ಫ್ರೀಡಮ್ ಕೊಡ್ತೀನಿ ಅಷ್ಟೇ. ಇಷ್ಟು ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಒಬ್ರಿಗೂ ಕರುಣೆ ಅನ್ನೋದೇ ಇಲ್ಲ, ನಾನೊಬ್ಬನ ಬಿಟ್ಟರೆ ಪ್ರಾಣಿಗಳ ಮೇಲೆ. ನಮ್ಮ ಮನೇಲಿ ಎಷ್ಟು ಪಾರಿವಾಳ ಇತ್ತು ಗೊತ್ತಾ? ಪಾರಿವಾಳ ಇತ್ತು ಮತ್ತು ರ್ಯಾಬಿಟ್ ಇತ್ತು ಮತ್ತು ಗಿಳಿ ಇತ್ತು, ನಾಯಿ ಇತ್ತು, ಬೆಕ್ಕಿತ್ತು. ನಮ್ಮ ಮನೇನ ಮಿನಿ ಝೂ ಮಾಡಾಕಿದ್ದೆ ನಾನು. ಏನು ಮಾಡ್ತೀರಾ, ಸ್ವಲ್ಪ ಯಾವಾಗ ಎಕ್ಸಾಮ್ಗಳು ಬಂತೋ ಅವಾಗೆಲ್ಲ ಒಬ್ಬೊಬ್ರಿಗೆ ಕೊಟ್ಬಿಟ್ರಾ. ಮನೇಲಿ ಲಾಸ್ಟ್ ಇದ್ದಿದ್ದು ಇವಾಗಲೂ ಒಂದು ಫಿಶ್ ಇತ್ತು, ಆ ಫಿಶ್ಶು ಸತ್ತೋಯ್ತಾ. ಆವಾಗಿಂದ ಮನೆಗೇನು ತಂದಿರಲಿಲ್ಲ. ಮೊನ್ನೆ ಅವಳು ಸಿಡ್ಜೋನ್ ತಂದಿದ್ದು ಚಿನ್ನೂನ. ಆ ಚಿನ್ನೂ ನೀವು ನಂಬ್ತೀರೋ ನಂಬಲ್ವೋ, ಚಿನ್ನೂ ನಮ್ಮ ಮನೇಲಿಲ್ಲ ಇವಾಗ ಗೊತ್ತಾ. ನಾನು ಇಲ್ಲಿ ಊರಿಗೆ ಬಂದಿದ್ದೆ ಗೊತ್ತಾ, ಆವಾಗ ನೋಡ್ಕೊಳೋರು ಯಾರೂ ಇಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟವ್ರೆ. ಅದೇ ನಂಗೆ ಇಷ್ಟ ಇಲ್ಲ ನಮ್ಮ ಮನೇಲಿ, ಅದಕ್ಕೆ ನಾನು ಹಗ್ಲೆಲ್ಲ ಊರಿಗೆ ಬರೋದು. ಕೊಟ್ಟಿರ್ತೀವ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಹೇಳಿ ನೀವೇ. ಸೊ ಹೀಗಾಗುತ್ತೆ ಈ ಥರ ಮಾಡೋದು, ಸಖತ್ ಬೇಜಾರಾಗುತ್ತೆ ಮನೆ. ಗೈಸ್ ಅಲ್ಲಿ ಸ್ವಲ್ಪ ದೂರ ಮಾಡೋಣ ನೋಡಿ. ಫೆದರ್ ಎಲ್ಲ ಇದು ಮಾಡ್ತೈತೆ, ಫುಲ್ಲು ಫ್ರೀ ಮಾಡ್ಕೊತೈತೆ. ಒಯ್ ಇದು ಹೋಗ್ತೀಯಪ್ಪ ಚಿನ್ನ. ಆ ಪಕ್ಷಿ ಹಾರೋಯ್ತು, ಸೀರಿಯಸ್ ಆಗಿ ಹಾರೋಯ್ತು. ನಾನು ಇಲ್ಲಿ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ, ಸ್ವಲ್ಪ ಇಲ್ಲಿ ನನ್ನ ಪ್ಯಾಂಟ್ ಮೇಲೆ ಬಿದ್ದೆ, ಹಾರೋಯ್ತು. ಖುಷಿ ಆಯ್ತು, ಸ್ವಲ್ಪ ಖುಷಿ ಆಯಿತು, ಮನಸ್ಸಿಗೆ ಒಂಥರ ನೆಮ್ಮದಿ ಆಯ್ತು ಇವಾಗ. ಖುಷಿ ಆಯಿತು ಇವಾಗ. ಅದು ಹಾರೋಯ್ತು ಪಕ್ಷಿ. ಆ ಥರ ಹಾರೋದ್ಮೇಲೆ ಅದೇನೋ ಒಂದು ಆಗಿತ್ತು. ಇಲ್ಲಿ ತೊಗೊಂಬಂದ್ವಿ, ಅದೇ ಹಾರೋಯ್ತಲ್ಲ, ಅದೇ ಒಂದು ಖುಷಿ. ಅಲ್ಲೇ ಇದ್ದಿದ್ರೆ ಇವಾಗ ಇಷ್ಟೊತ್ತಿಗೆ ಅದೇನೋ ಮೋಸ್ಟ್ಲಿ ಸುಸ್ತಾಗಿರ್ಬೇಕು, ಮೋಸ್ಟ್ಲಿ ನೀರಿಲ್ದಲೇ ಏನೋ. ಸ್ವಲ್ಪ ಇಲ್ಲಿ ತೊಗೊಂಬಂದ್ನಲ್ಲ ರೆಸ್ಟು, ಅಲ್ಲಿ ನೀರು ಕುಡಿಸಿಲ್ಲ ಏನಿಲ್ಲ, ಸುಮ್ಮನೆ ಹಿಂಗೆ ಹಿಡ್ಕೊಂಡಿದ್ದೆ. ಪ್ಯಾಂಟ್ ಮೇಲೆ ಬಿಟ್ಟೆ ಹಾರೋಯ್ತು, ಪರವಾಗಿಲ್ಲ ಹೋಗ್ಲಿ, ಹಾರೋಯ್ತಲ್ಲ ಅದೇ ಖುಷಿ.